ಹಾಯ್ ಫ್ರೆಂಡ್ಸ್, ನಮಸ್ಕಾರ ಎಲ್ಲರಿಗೂ. ರಂಜೂಸ್ ಹೋಮ್ಲಿ ಫುಡ್ಗೆ ಎಲ್ಲರಿಗೂ ಸ್ವಾಗತ. ಇವತ್ತು ಒಂದು ಆರೋಗ್ಯಕರವಾಗಿರುವಂಥ ಒಂದು ರೆಸಿಪಿ ಜೊತೆನೆ ಬಂದಿದ್ದೀನಿ. ಇದು ನಾವು ಮಾಡ್ತಾ ಇರೋದು ಸಬ್ಬಕ್ಕಿ. ಸಬ್ಬಕ್ಕಿಯಲ್ಲಿ ಒಂದ್ಸಲಾದ್ರೂ ಇದನ್ನ ಮಾಡಿ ನೋಡಿ. ಬನ್ನಿ ನೋಡೋಣ ಏನು ಹೇಗೆ ಮಾಡೋದು ಅಂತ. ಅದಕ್ಕೋಸ್ಕರ ಮೊದಲು ನೋಡಿ ಸ್ವಲ್ಪ ನೀರು ಬಿಸಿ ಮಾಡೋದಕ್ಕೆ ಇಡ್ತಾ ಇದ್ದೀನಿ. ಆಮೇಲೆ ನಮಗೆ ಇಲ್ಲಿ ಬೇಕಾಗಿರೋದು ಅರ್ಧ ಕಪ್ಪು ಸಬ್ಬಕ್ಕಿ. ಜಾಸ್ತಿ ಬೇಕಂದ್ರೆ ಜಾಸ್ತಿ ಮಾಡ್ಬೋದು. ಇದು ನೋಡಿ ನಾನೊಂದು 2 ಗಂಟೆ ಹೊತ್ತು ನೀರಲ್ಲಿ ನೆನೆಸಿ ಇಟ್ಟಿದ್ದೆ. ನಾನು ಇವಾಗ ಅದನ್ನ ಹಾಕ್ತಾ ಇರೋದು. ಇನ್ನು ಇದನ್ನ ಸ್ವಲ್ಪ ಈ ಬಿಸಿ ನೀರಿಗೆ ಹಾಕೋಬೇಕು. ನೀರು ಸ್ವಲ್ಪ ಕುದಿ ಬರಬೇಕು. ಆಮೇಲೆ ನಾವಿಲ್ಲಿ ನೆನೆಸಿಟ್ಟಂತಹ ಈ ಸಬ್ಬಕ್ಕಿ ಇದೆಯಲ್ವಾ, ಅದನ್ನ ಈ ಬಿಸಿನೀರಿಗೆ ಹಾಕ್ಬಿಟ್ಟು ಇದನ್ನ ಸ್ವಲ್ಪ ಬೇಯಿಸ್ಬೇಕು. ನೋಡಿ ಎಲ್ಲ ಕೂಡ ಈ ರೀತಿ ಹಾಕ್ತಾ ಇದ್ದೀನಿ. ನೋಡಿ ಫುಲ್ ಆಗಿ ಈ ರೀತಿ ಒಂದ್ಸಲ ಇದನ್ನ ಮಿಕ್ಸ್ ಮಾಡ್ಕೊಳ್ಳಿ. ಅಂದ್ರೆ ಜಾಸ್ತಿ ಬೆಂದು ನೀರಾಗಬಾರ್ದು. ಸ್ವಲ್ಪ ಒಂದು ನೋಡುವಾಗ್ಲೇ ಮುಟ್ಟುವಾಗ್ಲೇ ಸಾಫ್ಟ್ ಆಗೋ ರೀತಿ ಬರ್ಬೇಕು. ಇದಕ್ಕೆ ಸ್ವಲ್ಪ ತುಪ್ಪನೂ ಹಾಕ್ತಾ ಇದ್ದೀನಿ. ಯಾಕಂದ್ರೆ ಅದು ಬೆಂದು ಮುದ್ದೆ ಆಗ್ಬಾರ್ದು ಅಂತ. ಸ್ವಲ್ಪ ಉಪ್ಪನ್ನು ಸೇರಿಸ್ತೀನಿ. ಸ್ವಲ್ಪ ಹೊತ್ತು ಇದು ಬೇಯಲಿ. ನೋಡಿ ಇವಾಗ ಚೆನ್ನಾಗಿ ಬೇಯ್ತಾ ಇದೆ. ನೋಡಿ ಬೇಯುವಾಗ ನಮ್ಗೆ ಗೊತ್ತಾಗುತ್ತೆ, ಅದೆಲ್ಲ ಮೇಲ್ಗಡೆ ಬಂದು ನಿಲ್ಲುತ್ತೆ. ಅವಾಗ ಅದು ಕರೆಕ್ಟ್ ಬೆಂದಿದೆ ಅಂತ ಲೆಕ್ಕ. ಜಾಸ್ತಿಯಾಗಿ ಬೇಯಲೂಬಾರ್ದು. ನೋಡಿ ಈ ರೀತಿ ಇದೆ, ಸಾಕು, ಕರೆಕ್ಟ್ ಆಗಿದೆ. ಸ್ಟವ್ ಆಫ್ ಮಾಡಿಬಿಟ್ಟು ಇನ್ನು ಇದನ್ನ ನೀರಿಂದ ತೆಗಿಬೇಕು. ಎಕ್ಸ್ಟ್ರಾ ನೀರೆಲ್ಲ ತೆಗೆದ್ಬಿಟ್ಟು ನೋಡಿ ಇದನ್ನೊಂದು ಪ್ಲೇಟಲ್ಲಿ ನಾನು ಹಾಕ್ತಾ ಇದ್ದೀನಿ. ಇದರಲ್ಲಿರೋ ನೀರಿನ ಅಂಶ ಬೇಡ ನಮಗೆ. ಆ ಸಬ್ಬಕ್ಕಿ ಮಾತ್ರ ಸಾಕು, ಬೆಂದಿರುವಂತಹ ಸಬ್ಬಕ್ಕಿ ಮಾತ್ರ ಸಾಕು. ನೋಡಿ ಇಷ್ಟು ಸಿಕ್ಕಿದೆ, ಕರೆಕ್ಟ್ ಬೆಂದು ಸಿಕ್ಕಿದೆ, ಸಾಕು. ಅದನ್ನೊಂದು ಸೈಡಲ್ಲಿ ಇಟ್ಬಿಟ್ಟು ಒಂದು ಪ್ಯಾನ್ ಬಿಸಿ ಮಾಡಿಬಿಟ್ಟು ಅದಕ್ಕೆ 1 ಟೇಬಲ್ ಸ್ಪೂನ್ನಷ್ಟು ತುಪ್ಪ ಹಾಕ್ತಾ ಇದ್ದೀನಿ ನಾನು. ಈ ತುಪ್ಪಕ್ಕೆ ಗೋಡಂಬಿ ದ್ರಾಕ್ಷಿ ಹಾಕ್ಬಿಟ್ಟು ಒಂದ್ಸಲ ಚೆನ್ನಾಗಿ ಹುರಿಬೇಕು. ಇಲ್ಲಿ ತುಪ್ಪ ನಾನು ಮೊದಲು ಮಾತ್ರ ಹಾಕೋದು, ಆಮೇಲೆ ಹಾಕೋದಿಲ್ಲ. ನೋಡಿ ಇವಾಗ ಎಲ್ಲ ಕರೆಕ್ಟಾಗಿ ರೋಸ್ಟ್ ಆಗಿ ಸಿಕ್ಕಿದೆ ನಮಗೆ. ಇನ್ನು ಇದಕ್ಕೆ ನಾವಿಲ್ಲಿ ಬೇಯಿಸಿಟ್ಟಿರುವಂತಹ ಸಬ್ಬಕ್ಕಿ ಇದೆಯಲ್ವಾ, ಅದನ್ನ ಕೂಡ ಹಾಕ್ಬಿಟ್ಟು ಈ ತುಪ್ಪದಲ್ಲೇ ಇದನ್ನ ಹುರಿಬೇಕು. ಅವಾಗಲೇ ಇದರ ರುಚಿ ನಮಗೆ ಕರೆಕ್ಟ್ ಆಗಿ ಡಬಲ್ ಆಗಿ ಸಿಗುತ್ತೆ. ಅಂದ್ರೆ ಆ ತುಪ್ಪ ಎಲ್ಲ ಚೆನ್ನಾಗಿ ಎಳ್ಕೋಬೇಕು ಈ ಸಬ್ಬಕ್ಕಿಗೆ. ಅದನ್ನೊಂದು 2ರಿಂದ 3 ನಿಮಿಷ ಹೊತ್ತಾದ್ರೂ ಇದೇ ರೀತಿ ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ಇದನ್ನ ಹುರಿಬೇಕು ಈ ರೀತಿ. ನೋಡಿ ಇವಾಗ ಚೆನ್ನಾಗಿ ಹುರ್ಕೊಂಡಿದ್ದೀನಿ. ಅಂದ್ರೆ ಇದು ಆಲ್ರೆಡಿ ಬೆಂದಿರಬೇಕು, ಆಮೇಲೆ ಬೇಯೋದಲ್ಲ. ಮೊದಲೇ ಕರೆಕ್ಟ್ ನಮ್ಗೆ ಎಷ್ಟು ಬೇಕೋ ಅಷ್ಟೇ ಬೇಯಿಸಿರ್ಬೇಕು ನಾವು. ನೋಡಿ ಎಲ್ಲ ಕೂಡ ಈ ತುಪ್ಪದಲ್ಲಿ ಕರೆಕ್ಟಾಗಿ ಫ್ರೈ ಮಾಡ್ಕೊಂಡಿದ್ದೀನಿ, ಹುರ್ಕೊಂಡಿದ್ದೀನಿ ನಾನು. ಸಾಕು, ಇವಾಗ ಕರೆಕ್ಟ್ ಆಗಿದೆ. ನೆಕ್ಸ್ಟ್ ಇದಕ್ಕೆ ಬೇಕಾಗಿರೋದು ಬೆಲ್ಲ. ಹುಡಿ ಮಾಡಿಟ್ಟಿರುವಂತಹ ಬೆಲ್ಲ ಅರ್ಧ ಕಪ್ ಇದಕ್ಕೆ ಸೇರಿಸ್ತಾ ಇದ್ದೀನಿ. ಹಾಕ್ಬಿಟ್ಟು ಇನ್ನು ಈ ಬೆಲ್ಲ ಎಲ್ಲ ಕರಗಿ ಕರೆಕ್ಟಾಗಿ ಸಿಗಬೇಕು. ನಿಮಗೆ ಬೇಕಿದ್ರೆ ಸಕ್ಕರೆನೂ ಹಾಕೋಬಹುದು. ಹೆಲ್ದಿಯಾಗಿ ಬೇಕು ಅಂತ ಇದ್ರೆ ಬೆಲ್ಲನೇ ಹಾಕ್ಕೊಳ್ಳಿ. ಅಂದ್ರೆ ನಾವು ಬೆಲ್ಲ ಹಾಕೋದ್ರಿಂದ ನಮಗೆ ರುಚಿನೂ ಡಬಲ್ ಆಗಿ ಸಿಗುತ್ತೆ. ಅದೇ ರೀತಿ ಫುಡ್ ಕಲರ್ ಆ ರೀತಿ ಏನು ನಮಗೆ ಹಾಕಬೇಕಾದ ಅವಶ್ಯಕತೆನೂ ಬರೋದಿಲ್ಲ. ಇದರದ್ದೇ ಕಲರ್ ನಮಗೆ ಒಳ್ಳೆ ಅಟ್ರಾಕ್ಟಿವ್ ಆಗಿ ಸಿಗುತ್ತೆ. ನೋಡಿ ಈ ಬೆಲ್ಲ ಎಲ್ಲ ಕರಗೋ ತನಕ ಇದೇ ರೀತಿ ಕೈ ಆಡಿಸ್ತಾ ಇರಬೇಕು. ನೋಡಿ ಇವಾಗ ಬೆಲ್ಲ ಎಲ್ಲ ಕರಗ್ತಾ ಬಂದಿದೆ. ಇವಾಗ ಇನ್ನೇನ್ ಮಾಡ್ಬೇಕಂದ್ರೆ ಇದು ಚೆನ್ನಾಗಿ ತಳ ಬಿಟ್ಟು ಬರ್ಬೇಕು. ಇವಾಗ ನೋಡಿ ಸ್ವಲ್ಪ ನೀರಾಗಿದೆಯಲ್ವಾ, ಇನ್ನು ಇದು ಸ್ವಲ್ಪ ತಳ ಬಿಟ್ಟು ಬರ್ಬೇಕು. ಅದಕ್ಕಿಂತ ಮುಂಚೆ ಸ್ವಲ್ಪ ಏಲಕ್ಕಿ ಹುಡಿ ಕೂಡ ಹಾಕ್ತಾ ಇದ್ದೀನಿ. ಎಲ್ಲ ಹಾಕ್ಬಿಟ್ಟು ಇದೇ ರೀತಿ ಕೈ ಆಡಿಸ್ತಾ ಬನ್ನಿ. ಇದು ಇನ್ನೂ ಚೆನ್ನಾಗಿ ಕುದಿ ಬರೋ ತರಾನೇ ಇದ್ರ ಕಲರ್ ಕೂಡ ಚೇಂಜ್ ಆಗ್ತಾ ಹೋಗುತ್ತಾ ಇರುತ್ತೆ. ನೋಡಿ ಇವಾಗ ನೋಡಿ ಈ ರೀತಿ ಇರುತ್ತೆ. ಈ ರೀತಿ ಬರಬಾರ್ದು, ಸ್ವಲ್ಪ ಗಟ್ಟಿಯಾಗಿ ಸಿಗ್ಬೇಕು. ನೋಡಿ ಕರೆಕ್ಟ್ ಆಗಿ ಬಂದಿದೆ. ಅಂದ್ರೆ ನಾವು ಹಾಕಿರುವಂತಹ ತುಪ್ಪ ಎಲ್ಲ ಇದೆಯಲ್ವಾ, ತುಪ್ಪ ನಾವು ಫಸ್ಟ್ಗೆ ಮಾತ್ರ 1 ಟೇಬಲ್ ಸ್ಪೂನ್ ಮಾತ್ರ ಹಾಕೊಂಡಿರೋದು. ನೋಡಿ ಅದೆಲ್ಲ ಇವಾಗ ಹೊರಗಡೆ ಈ ರೀತಿ ಬಂದಿದೆ. ಇವಾಗ ಅಂದ್ರೆ ಅದನ್ನ ಬಿಟ್ಟು ಬರ್ತಾ ಇದೆ. ಇದು ಕರೆಕ್ಟ್ ಆಗಿರೋ ಸ್ಟೇಜ್, ಸಾಕು, ನಮ್ಗೆ ಸ್ಟವ್ ಆಫ್ ಮಾಡ್ಬೋದು. ನೋಡಿ ಇಲ್ಲಿ ಒಂದು ರುಚಿಯಾಗಿರುವಂತ ಹೆಲ್ದಿ ಆಗಿರುವಂತ ಒಂದು ಸಬ್ಬಕ್ಕಿ ಕೇಸರಿ ಇಲ್ಲಿ ರೆಡಿ ಆಗಿದೆ. ಅದು ಬೆಲ್ಲ ಹಾಕ್ಬಿಟ್ಟು ಮಾಡಿರೋದು. ನೋಡಿ ಇದನ್ನೊಂದು ಬೌಲಲ್ಲಿ ಹಾಕ್ಬಿಟ್ಟು ಈ ರೀತಿ ಸರ್ವ್ ಮಾಡ್ತಾ ಇದ್ದೀನಿ. ನಿಮ್ಗೆ ಯಾವ ರೀತಿ ಬೇಕೋ ಆ ರೀತಿ ಮಾಡ್ಬೋದು. ಬಿಸಿ ಬಿಸಿ ಬೇಕಿದ್ರೆ ಬಿಸಿ ಬಿಸಿನೂ ಸರ್ವ್ ಮಾಡ್ಬೋದು. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ವಾವ್, ನೋಡುವಾಗ್ಲೇ ಬಾಯಲ್ಲಿ ನೀರು ಬರುತ್ತೆ, ಅಷ್ಟು ರುಚಿಯಾಗಿರುತ್ತೆ. ಹೆಲ್ದಿ ಕೂಡ. ನಿಮ್ಗೆ ಎಷ್ಟು ಬೇಕೋ ಅಷ್ಟು ತಿನ್ನಬಹುದು, ತೊಂದರೆ ಏನಿಲ್ಲ. ನೀವು ಇದುವರೆಗೆ ಈ ಸಬ್ಬಕ್ಕಿಯಲ್ಲಿ ಈ ರೀತಿ ಮಾಡಿಲ್ಲ ಅಂದ್ರೆ ಒಂದ್ಸಲ ಟ್ರೈ ಮಾಡಿ, ಟೇಸ್ಟ್ ಮಾಡಿ, ಹೇಗಾಗಿದೆ ಅಂತ ಫೀಡ್ಬ್ಯಾಕ್ ತಿಳಿಸೋದಿಕ್ಕೂ ಮರಿಬೇಡಿ. ಆಮೇಲೆ ಫಸ್ಟ್ ಟೈಮ್ ಈ ಚಾನಲ್ ನೋಡೋರು ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಫೇಸ್ಬುಕ್ಕಲ್ಲಿ ಪೇಜ್ ಇದುವರೆಗೆ ಫಾಲೋ ಮಾಡದವರು ದಯವಿಟ್ಟು ಫಾಲೋ ಮಾಡಿ, ಸಪೋರ್ಟ್ ಮಾಡಿ. ಓಕೆ, ಥ್ಯಾಂಕ್ ಯು.